ಎಲ್ರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಒಂದು ಪ್ರಬಂಧವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಪ್ರಬಂಧ ಭೂ ಸವೆತ ಅಥವಾ ಮಣ್ಣಿನ ಸವೆತ, ಮಣ್ಣಿನ ಸವಕಳಿ, ಯಾವುದೇ ಪ್ರಶ್ನೆ ಬಂದರೂ ಕೂಡ ಈ ಪ್ರಬಂಧವನ್ನು ಬರೀರಿ. ಹಾಗಾದರೆ ಪ್ರಬಂಧವನ್ನು ನೋಡೋಣಲ್ವಾ. ಪೀಠಿಕೆ: ಮಣ್ಣಿನ ಸವಕಳಿ ಪ್ರಕೃತಿಯಲ್ಲಿನ ಗಾಳಿ, ನೀರಿನಂತಹ ನೈಸರ್ಗಿಕ ಶಕ್ತಿಗಳು ಹಾಗೂ ಮಾನವ ಕ್ರಿಯೆಗಳು ಭೂಮಿಯ ಮೇಲಿನ ಮಣ್ಣಿನ ಕಣಗಳನ್ನು ಬೇರ್ಪಡಿಸುವ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸುವ ಪ್ರಕ್ರಿಯೆ. ಈ ರೀತಿ ಮಣ್ಣಿನ ಸವಕಳಿಯಿಂದ ಭೂಮಿ ಫಲವತ್ತತೆಯನ್ನು ಕಳೆದುಕೊಂಡು ಬೆಳೆಯ ಇಳುವರಿ ಕಡಿಮೆಯಾಗುವುದಲ್ಲದೆ ಜಲ ಮಾಲಿನ್ಯಗಳಂತಹ ಪರಿಸರ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ವಿಷಯ ವಿವರಣೆ: ಮಣ್ಣಿನ ಸವಕಳಿ ಅಥವಾ ಭೂಸವೆತ ಅಂದರೆ ಮಣ್ಣನ್ನು ಮೂಲ ಸ್ಥಳದಿಂದ ಸ್ಥಳಾಂತರಿಸುವ ಅಥವಾ ತೊಳೆಯುವ ಪ್ರಕ್ರಿಯೆ. ಇದು ಫಲವತ್ತಾದ ಮಣ್ಣಿನ ಕಣಗಳನ್ನು ತೆಗೆದುಹಾಕುವಿಕೆಗೆ ಕಾರಣವಾಗುತ್ತದೆ. ಇದು ಗಾಳಿ, ನೀರು ಮತ್ತು ಗುರುತ್ವಾಕರ್ಷಣೆಯಂತಹ ಅಂಶಗಳಿಂದ ಉಂಟಾಗುತ್ತದೆ. ಅಲ್ಲದೆ ಅರಣ್ಯನಾಶ, ಅನುಚಿತ ಭೂ ನಿರ್ವಹಣೆ, ತೀವ್ರ ಕೃಷಿ, ಮಾನವನ ಚಟುವಟಿಕೆಗಳು ಭೂ ಸವಕಳಿಯ ಪ್ರಕ್ರಿಯೆಯನ್ನು ಇನ್ನೂ ಹೆಚ್ಚು ವೇಗಗೊಳಿಸಿವೆ. ಇವು ಗಮನಾರ್ಹ ಪರಿಸರ ಮತ್ತು ಕೃಷಿ ಸವಾಲುಗಳನ್ನು ತಂದೊಡ್ಡುತ್ತಿವೆ. ಇನ್ನು ಮಣ್ಣಿನ ಸವೆತಕ್ಕೆ ಕಾರಣಗಳು: ಮೊದಲನೇದಾಗಿ ನೀರಿನಿಂದ ಸವೆತ. ರಭಸವಾದ ನೀರಿನ ಹರಿವು ಮಣ್ಣಿನ ಕಣಗಳನ್ನು ಒಯ್ಯುವಾಗ ಇದು ಸಂಭವಿಸುತ್ತದೆ. ಇದಕ್ಕೆ ಕಾರಣ ಭಾರೀ ಮಳೆ, ಅಸಮರ್ಪಕ ಸಸ್ಯದ ಹೊದಿಕೆ, ಕಡಿದಾದ ಇಳಿಜಾರು ಮತ್ತು ಕಳಪೆ ಮಣ್ಣಿನ ರಚನೆ. ಗಾಳಿಯಿಂದ ಸವೆತ: ಬಲವಾದ ಗಾಳಿಯಿಂದ ಹೆಚ್ಚಿನ ಪ್ರಮಾಣದ ಮಣ್ಣು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರಿ ಹೋದಾಗ ಭೂ ಸವಕಳಿ ಉಂಟಾಗುತ್ತದೆ. ಕಳಪೆ ಕೃಷಿ ಪದ್ಧತಿ, ಅತಿಯಾದ ಉಳುಮೆ, ಏಕ ಬೆಳೆ ಪದ್ಧತಿ, ಅನುಚಿತ ಭೂ ನಿರ್ವಹಣಾ ಪದ್ಧತಿ ಇವು ಭೂ ಸವೆತಕ್ಕೆ ಕಾರಣವಾಗಿದೆ. ಇನ್ನು ಅರಣ್ಯನಾಶ: ಕೃಷಿ, ನಗರೀಕರಣ, ಮರ ಕಡಿಯುವಿಕೆಗಾಗಿ ಈ ಕಾಡುಗಳನ್ನು ತೆರವುಗೊಳಿಸುವಿಕೆಯಿಂದ ಭೂಮಿಯಲ್ಲಿನ ರಕ್ಷಣಾತ್ಮಕ ಬೇರುಗಳು ಕಡಿಮೆಯಾಗಿ ಮಣ್ಣಿನ ಸವೆತವಾಗುತ್ತದೆ. ಮರ, ಗಿಡ, ಹುಲ್ಲು ಇವು ತಮ್ಮ ಬೇರಿನ ಸಹಾಯದಿಂದ ಗಟ್ಟಿಯಾಗಿ ಮಣ್ಣನ್ನು ಹಿಡಿದಿಟ್ಟುಕೊಂಡು ರಕ್ಷಿಸುತ್ತವೆ. ಬೇರುಗಳ ಅನುಪಸ್ಥಿತಿಯಲ್ಲಿ ನೀರು, ಗಾಳಿ ಮಣ್ಣಿಗೆ ಹೆಚ್ಚು ಹಾನಿ ಮಾಡುತ್ತವೆ. ನೈಸರ್ಗಿಕ ಅಂಶಗಳು: ಭೂಕಂಪ, ಭೂಕುಸಿತ, ಜ್ವಾಲಾಮುಖಿಗಳಂತಹ ಘಟನೆಗಳು ಭೂ ಸವೆತಕ್ಕೆ ಕಾರಣವಾಗಿದೆ. ಇನ್ನು ಹವಾಮಾನ ಬದಲಾವಣೆ, ಹೆಚ್ಚು ಮಳೆಯ ತೀವ್ರತೆ ಹಾಗೂ ಬರಗಾಲ ಭೂ ಸವೆತಕ್ಕೆ ಕಾರಣವಾಗಿದೆ. ಹಾಗಾದರೆ ಮಣ್ಣಿನ ಸವೆತದ ಪರಿಣಾಮ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ಸಾವಯವ ಪದಾರ್ಥಗಳು, ಪೋಷಕಾಂಶಗಳನ್ನು ಹೊಂದಿರುವ ಮಣ್ಣಿನ ಪದರವನ್ನು ತೆಗೆದುಹಾಕಿ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ. ಮಳೆ ಕಡಿಮೆಯಾದಾಗ ಕೆಸರು ತುಂಬಿದ ನೀರಿನಿಂದಾಗಿ ನೀರಿನ ಗುಣಮಟ್ಟ ಕಡಿಮೆಯಾಗುತ್ತದೆ. ಸವೆದು ಹೋದ ಮಣ್ಣಿನ ಕಣಗಳು ನದಿ, ಸರೋವರ, ಒಳಚರಂಡಿ, ಕಾಲುವೆಗಳಲ್ಲಿ ಹೂಳು ತುಂಬಿಕೊಂಡು ಪ್ರವಾಹದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ತೀವ್ರತರವಾದ ಮಣ್ಣಿನ ಸವೆತವು ಮರುಭೂಮೀಕರಣಕ್ಕೆ ಕಾರಣವಾಗಬಹುದು. ಭೂ ಸವೆತವು ಕೀಟ, ಸಸ್ಯ ಹೀಗೆ ಅನೇಕ ಸೂಕ್ಷ್ಮ ಜೀವಿಗಳು ತಮ್ಮ ಉಳಿವಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಹುದು. ಇನ್ನು ಮಣ್ಣಿನ ಸವೆತವನ್ನು ತಡೆಗಟ್ಟುವಿಕೆ: ಬರಿದಾದ ಅಥವಾ ದುರ್ಬಲವಾದ ಮಣ್ಣಿನಲ್ಲಿ ಸಸ್ಯವರ್ಗದ ಹೊದಿಕೆಯನ್ನು ನೆಡುವುದು, ಕಡಿದಾದ ಇಳಿಜಾರುಗಳಲ್ಲಿ ಸಮತಟ್ಟಾದ ವೇದಿಕೆಗಳನ್ನು ನಿರ್ಮಿಸಿ ಹಲವಾರು ಹಂತಗಳನ್ನು ರಚಿಸುವುದು, ಇದನ್ನು ಟೆರೆಸಿಂಗ್ ಅಂತ ಕರೀತಾರೆ. ಹಾಗೆ ಭೂಮಿಯ ನೈಸರ್ಗಿಕ ಬಾಹ್ಯ ರೇಖಾ ಪದ್ಧತಿಗಳನ್ನು ಅನುಸರಿಸುವ ಮೂಲಕ ನೀರಿನ ಹರಿವನ್ನು ನಿಧಾನಗೊಳಿಸುವುದು, ಹರಿವನ್ನು ಕಡಿಮೆ ಮಾಡುವುದು. ಈ ಕ್ರಿಯೆಯ ಮೂಲಕ ಮಣ್ಣಿನ ಸವೆತವನ್ನು ತಡೆಯಬಹುದು. ಬೇಸಾಯ ಮಾಡುವಾಗ ಮಣ್ಣಿನ ಮೇಲ್ಮೈಯಲ್ಲಿ ಬೆಳೆ ಉಳಿಕೆಗಳನ್ನು ಬಿಡುವ ಸಂರಕ್ಷಣಾ ಬೇಸಾಯ ಪದ್ಧತಿಯ ಮೂಲಕ ಗಾಳಿ, ನೀರಿನಿಂದ ಉಂಟಾಗುವ ಭೂ ಸವೆತ ಕಡಿಮೆ ಮಾಡಬಹುದು. ಮಲ್ಟಿಂಗ್: ಮಣ್ಣಿನ ಮೇಲ್ಮೈಗೆ ಒಣಹುಲ್ಲು ಅಥವಾ ಮರದ ತುಂಡುಗಳನ್ನು ಹಾಕುವುದರಿಂದ ಮಣ್ಣಿನ ತೇವಾಂಶವನ್ನು ಉಳಿಸಿಕೊಳ್ಳಬಹುದಾಗಿದೆ. ಇನ್ನು ಉಪಸಂಹಾರ: ಮಣ್ಣಿನ ಸವಕಳಿ ಕಡಿಮೆ ಆರೋಗ್ಯಕರ, ಕಡಿಮೆ ಉಪಯುಕ್ತವಾಗಿದ್ದು ಇದು ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಇದು ಉತ್ಪಾದಕವಾಗಿದ್ದ ಭೂಮಿಯನ್ನು ಬಂಜರು ಭೂಮಿಯನ್ನಾಗಿಸಬಹುದು. ಆರೋಗ್ಯಕರವಾದ ಮಣ್ಣನ್ನು ಅವಲಂಬಿಸಿರುವ ಸಸ್ಯ, ಪ್ರಾಣಿ, ಸೂಕ್ಷ್ಮ ಜೀವಿಗಳು ತಮ್ಮ ಆವಾಸ ಸ್ಥಾನವು ಹಾನಿಗೊಳಗಾದಾಗ ಬದುಕಲು ಹೋರಾಡುವಂತಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಮರಗಿಡಗಳನ್ನು ನೆಡುವ ಮೂಲಕ ಕಾಡನ್ನು ಬೆಳೆಸೋಣ. ಪ್ರತಿಯೊಬ್ಬರಲ್ಲೂ ಭೂ ಸವೆತಕ್ಕೆ ಕಾರಣವನ್ನು ತಿಳಿಸುತ್ತಾ ಅರಿವನ್ನು ಮೂಡಿಸೋಣ. ನಾವು ಪರಿಸರವನ್ನು ಕಾಪಾಡಿದರೆ ಅದು ನಮ್ಮ ರಕ್ಷಣೆಯನ್ನು ಮಾಡುತ್ತದೆ.
ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾನು ಒಂದು ಪುಟ್ಟ ಪ್ರಬಂಧ ಮಣ್ಣಿನ ಸವಕಳಿ ಅಥವಾ ಭೂ ಸವೆತ ಅಂತಕ್ಕಂಥ ಒಂದು ಪ್ರಬಂಧವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನಿಸಿದ್ದೀನಿ. ಇದರ ಬಗ್ಗೆ ಸಾಕಷ್ಟು ಅಂಶಗಳಿವೆ, ಆದರೆ ನಿಮಗೆ ಪ್ರಬಂಧ 5 ಅಂಕಕ್ಕೆ ಇರೋದರಿಂದ ವಿದ್ಯಾರ್ಥಿಗಳು ಇದರಲ್ಲೂ ಕೂಡ ನಿಮಗೆ ತುಂಬ ಜಾಸ್ತಿ ಆಯಿತು ಅನಿಸಿದ್ರೆ ಕೆಲವೊಂದು ವಾಕ್ಯಗಳನ್ನು ನೀವು ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ಈ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಈ ವಿಷಯದ ಬಗ್ಗೆ ಭೂ ಸವೆತ ಅಥವಾ ಭೂ ಸವಕಳಿ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳು ಏನು ತಿಳಿದಿದೆಯೋ ಅದನ್ನು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಇದರ ಉದ್ದೇಶ ಅಷ್ಟೇ, ಈ ಕಮೆಂಟನ್ನು ಓದೋದ್ರಿಂದ ಎಲ್ಲ ಮಕ್ಕಳಿಗೂ ಕೂಡ ಇದು ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.